ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಮಹಾರಾಷ್ಟ್ರದ ಶಿವಸೇನೆ ಮತ್ತೆ ಬೆಳಗಾವಿ ಖ್ಯಾತೆ ತೆಗೆದಿದೆ. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಶರದ್ ಪವಾರ್ ಅವರ ಎನ್ಸಿಪಿಯ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಸೋತು ಮಕಾಡೆ ಮಲಗಿತ್ತು. ಹಾಗೆಯೇ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ರಚನೆಯಾಗಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ರು. ಈಗ ಅಲ್ಲಿನ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ. ಯಾಕೆಂದ್ರೆ ಶಿಂದೆ ಬಣದ ಕೈ ಮೇಲಾಗಿರೋದ್ರಿಂದ ಮುಂದಿನ ಚುನಾವಣೆಗಳಲ್ಲಿ ಈಗಿರುವ 20 ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋದ್ರ ಬಗ್ಗೆ ಅವರಿಗೆ ಅನುಮಾನ ಶುರುವಾಗಿದೆ. ಹೀಗಾಗಿನೇ ಠಾಕ್ರೆ ವಂಶದ ಕುಡಿ ಆದಿತ್ಯ ಠಾಕ್ರೆ ಬೆಳಗಾವಿಯ ವಿಷಯವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಬೆಳಗಾವಿ ಮತ್ತು ಕಾರವಾರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಆದಿತ್ಯ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಆದಿತ್ಯ ಠಾಕ್ರೆ ಮಾತುಗಳಿಗೆ ಉತ್ತರ ಕೊಡೋದು ಹೇಗೆ? ಮಹಾರಾಷ್ಟ್ರ ಮತ್ತು ಕಾರವಾರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತಿರೋ ಮಹಾರಾಷ್ಟ್ರಕ್ಕೆ ಕೊಲ್ಲಾಪುರ ಸೊಲ್ಲಾಪುರ ಇತಿಹಾಸವೇ ಮರೆತು ಹೋಗಿದೆಯಾ? ಅದನ್ನು ನೆನಪಿಸುವ ಕೆಲಸವನ್ನು ಕರ್ನಾಟಕ ಮಾಡಬೇಕಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಹಾಗಾದರೆ ಏನಿದು ಬೆಳಗಾವಿ ಗಲಾಟೆ? ಇಲ್ಲಿ ಮಹಾರಾಷ್ಟ್ರದ ಕಿತಾಪತಿ ಯಾವತ್ತಿಂದ ಶುರುವಾಯಿತು? ನಾವು ಕನ್ನಡಿಗರು ಕಟ್ಟಿದ ಪ್ರದೇಶಗಳನ್ನು ಕೇಳದೆ ಬಿಟ್ಟು ಹೋಗಿದ್ದೆ ಅವರ ತಲೆ ನಿಲ್ಲದಂತೆ ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ರಾಜಕೀಯ ಅಸ್ತಿತ್ವದ ಉಳಿವಿಗಾಗಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತೆ ಬೆಳಗಾವಿಯನ್ನ ಕೆದಕ್ತಾ ಇದೆ. ಮೊನ್ನೆ ಮರಿ ಠಾಕ್ರೆ ಆದಿತ್ಯ ಬೆಳಗಾವಿಯಲ್ಲಿನ ಮರಾಠಿಗರಿಗೆ ಕರ್ನಾಟಕ ಅನ್ಯಾಯ ಮಾಡ್ತಾ ಇದೆ, ಕರ್ನಾಟಕ ಸರ್ಕಾರ ಅವರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡ್ತಾ ಇಲ್ಲ, ಹೀಗಾಗಿ ಬೆಳಗಾವಿ ಮತ್ತು ಕಾರವಾರಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಿ, ಇಲ್ಲವಾದರೆ ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯ ಬೆನ್ನಲ್ಲೇ ಬೆಳಗಾವಿ ಅಧಿವೇಶನ ನಡೀತಿರುವ ಸಂದರ್ಭದಲ್ಲೇ MES ಪುಂಡರು ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೋಗಿದ್ದಾರೆ. ಆದರೆ ಬೆಳಗಾವಿಯಲ್ಲಿ MESನ ಬಲ ಎಷ್ಟು ಕಡಿಮೆ ಆಗಿದೆ ಅನ್ನೋದು ಆ ಪ್ರತಿಭಟನೆಯಿಂದ ಜಗಜ್ಜಾಹೀರಾಗಿದೆ. ಇನ್ನು ಮಹಾರಾಷ್ಟ್ರದ ಶಾಸಕ ಶಿವಸೇನೆ ಮುಖಂಡ ಆದಿತ್ಯ ಠಾಕ್ರೆ ಮಾತಿಗೆ ಸಚಿವ ಶಿವರಾಜ್ ತಂಗಡಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬೆಳಗಾವಿ ವಿಷಯದಲ್ಲಿ ಯಾರೂ ಮಾತನಾಡುವ ಅಗತ್ಯ ಇಲ್ಲ, ಮಹಾಜನ್ ವರದಿಯನ್ನು ಒಪ್ಪಿಕೊಂಡ ಮೇಲೆ ಮುಗೀತು, ಅದರ ಬಗ್ಗೆ ಮಾತಾಡೋ ಅವಶ್ಯಕತೆಯೇ ಇಲ್ಲ ಅಂತ ಸಭ್ಯ ಹಾಗೂ ಸಂಭಾವಿತ ಮಾತುಗಳಲ್ಲಿ ಆದಿತ್ಯ ಠಾಕ್ರೆಗೆ ಬುದ್ಧಿ ಹೇಳಿದ್ದಾರೆ. ಇಲ್ಲಿ ಇಷ್ಟೊಂದು ಗೌರವಯುತವಾಗಿ ಉತ್ತರವನ್ನು ಪಡ್ಕೊಳ್ಳೋಕೆ ಈ ಮರಾಠಿ ನಾಯಕರು ಅರ್ಹರಲ್ಲ ಅನ್ನೋದು ತುಂಬ ಹಿಂದಿನಿಂದಲೂ ಸಾಬೀತಾಗ್ತಾ ಬಂದಿದೆ. ಯಾಕೆಂದರೆ ಇವರನ್ನು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಹಾರಾಷ್ಟ್ರದಲ್ಲಿರೋ ಮರಾಠಿ ನಾಯಕರು ಕೇವಲ ರಾಜಕೀಯಕ್ಕಾಗಿ, ಮತ ಬ್ಯಾಂಕಿಗಾಗಿ ಕರ್ನಾಟಕದಲ್ಲಿನ ಮರಾಠಿಗರ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ಬಿಟ್ಟರೆ ಇಲ್ಲಿರುವ ಮರಾಠಿ ಜನರ ಬಗ್ಗೆ ಅವರಿಗೆ ಬೇರೆನ್ಯಾವುದೇ ಕಾಳಜಿ ಇಲ್ಲ. ಇವತ್ತಿಗೂ ನಿಪ್ಪಾಣಿ, ಚಿಕ್ಕೋಡಿ, ಅಥಣಿ, ಬೆಳಗಾವಿ ಭಾಗದಲ್ಲಿರುವ ಸಾಕಷ್ಟು ಮರಾಠ ಕುಟುಂಬಗಳು ತಾವು ಕರ್ನಾಟಕದಲ್ಲೇ ಇರೋದಕ್ಕೆ ಬಯಸುತ್ತವೆ. ಅವರಿಗೆ ರಾಯಣ್ಣನೂ ಒಂದೇ, ಶಿವಾಜಿಯೂ ಒಂದೇ. ಇಷ್ಟಾದರೂ ಮಹಾರಾಷ್ಟ್ರದ ನಾಯಕರು ಮಾತ್ರ ಕಿರಿಕನ್ನು ನಿಲ್ಲಿಸ್ತಾ ಇಲ್ಲ. ಅವರ ಕುಮ್ಮಕ್ಕನ್ನು ಪಡೆಯೋ MES ಇಲ್ಲಿ ಪದೇ ಪದೇ ಕಿರಿಕ್ ಮಾಡ್ತಲೇ ಇರುತ್ತೆ. ಗೆಳೆಯರೆ, ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಬೆಳಗಾವಿ ಸೇರಿದ ಹಾಗೆ ಅಲ್ಲಿನ 10 ತಾಲೂಕುಗಳು ಕರ್ನಾಟಕಕ್ಕೆ ಅಂದರೆ ಅವತ್ತಿನ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆದವು. 1953ರ ಡಿಸೆಂಬರ್ 22ರಂದು ಕೇಂದ್ರ ಸರ್ಕಾರ ಫಜಲ್ ಅಲಿ ಅವರ ನೇತೃತ್ವದಲ್ಲಿ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗವನ್ನು ರಚನೆ ಮಾಡಿತು. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಸೇರಿದ ಹಾಗೆ ಒಟ್ಟು 14 ರಾಜ್ಯ ಹಾಗೂ 6 ಕೇಂದ್ರಾಡಳಿತ ಪ್ರದೇಶಗಳ ಗಡಿ ನಿರ್ಣಯ ಮಾಡುವ ಜವಾಬ್ದಾರಿಯನ್ನು ಈ ಫಜಲ್ ಅಲಿ ಸಮಿತಿಗೆ ವಹಿಸಲಾಯಿತು. ಈ ಸಮಿತಿಯಲ್ಲಿ ಫಜಲ್ ಅಲಿ ಅವರನ್ನು ಒಳಗೊಂಡಂತೆ ಒಟ್ಟು 3 ಮಂದಿ ಇದ್ದರು. ಅವರಲ್ಲಿ MK ಪಣಿಕ್ಕರ್ ಹಾಗೂ HN ಕುಂಜ್ರು ಕೂಡ ಸದಸ್ಯರಾಗಿದ್ದರು. ಆ ತಂಡ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯನ್ನು ಮಾಡಿ ಮುಗಿಸಿತ್ತು. ಆದರೆ ಈ ವಿಂಗಡಣೆ ಮಹಾರಾಷ್ಟ್ರಕ್ಕೆ ಒಪ್ಪಲಿಲ್ಲ. ಅದು 1957ರಿಂದಲೂ ಕೂಡ ಬೆಳಗಾವಿ ವಿಷಯವಾಗಿ ಕಿರಿಕ್ ತೆಗಿತಲೇ ಬಂದಿದೆ. ಇನ್ನು 1957ರ ನಂತರ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಸಾಕಷ್ಟು ಪ್ರತಿಭಟನೆಗಳಾದವು, ಉಪವಾಸ ಸತ್ಯಾಗ್ರಹಗಳು ನಡೆದವು. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರ ಅಂದಿನ ಒಕ್ಕೂಟ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರ್ತಾ ಬಂತು. ಹೀಗಾಗಿ 1966ರಲ್ಲಿ ಅಂದಿನ ಒಕ್ಕೂಟ ಸರ್ಕಾರ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿದ್ದ ಪಂಜಾಬ್ ಮೂಲದ ಮೆಹರ್ ಚಂದ್ ಮಹಾಜನ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿತು. ಮಹಾರಾಷ್ಟ್ರ ಸರ್ಕಾರದಿಂದ ಈ ಆಯೋಗ ರಚನೆ ಆಯಿತು. ಅಂದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ವಸಂತರಾವ್ ನಾಯಕ್ ಮಹಾಜನ್ ವರದಿ ಏನು ತೀರ್ಪು ಕೊಡುತ್ತೋ ಅದನ್ನು ಮಹಾರಾಷ್ಟ್ರ ಒಪ್ಪಿಕೊಳ್ಳುತ್ತೆ ಅಂತ ಹೇಳಿದರು.
ಹೀಗಾಗಿ 1966ರಲ್ಲಿ ರಚನೆಯಾದ ಮಹಾಜನ್ ಆಯೋಗ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಕೇರಳದ ಗಡಿಭಾಗಗಳಲ್ಲಿ ಸಂಚಾರ ಮಾಡಿ 1967ರ ಹೊತ್ತಿಗೆ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ಆ ವರದಿಯಲ್ಲಿ ಒಂದಷ್ಟು ಪ್ರದೇಶಗಳು ವ್ಯತ್ಯಾಸ ಆದವು. ಉದಾಹರಣೆಗೆ ಹೇಳೋದಾದರೆ, ಇವತ್ತಿನ ಖಾನಾಪುರ ತಾಲೂಕಿನ 152 ಹಳ್ಳಿಗಳು, ಬೆಳಗಾವಿ ತಾಲೂಕಿನ 62, ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನಲ್ಲಿ ಕೆಲ ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಮಹಾಜನ್ ವರದಿ ಹೇಳ್ತು. ಅದರ ಜೊತೆಗೆ ಮಹಾರಾಷ್ಟ್ರದ ಹಿಡಿತದಲ್ಲಿರುವ ಅಕ್ಕಲಕೋಟೆ ತಾಲೂಕು ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಸೇರಬೇಕು, ಜತ್ ತಾಲೂಕಿನ 42ಕ್ಕೂ ಹೆಚ್ಚು ಹಳ್ಳಿಗಳು ಕರ್ನಾಟಕದ ಹಿಡಿತಕ್ಕೆ ಸಿಗಬೇಕು, ಅದರ ಜೊತೆಗೆ ಮಹಾರಾಷ್ಟ್ರ ಕ್ಲೈಮ್ ಮಾಡ್ತಾ ಇದ್ದ 247 ಹಳ್ಳಿಗಳು ಕರ್ನಾಟಕದಲ್ಲೇ ಉಳಿಬೇಕು ಅನ್ನೋ ವರದಿಯನ್ನು ಮಹಾಜನ್ ಆಯೋಗ ಕೊಡ್ತು. ಇಲ್ಲಿ ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಕಾಸರಗೋಡು ವಿಷಯವಾಗಿ ಕೂಡ ಮಹಾಜನ್ ಆಯೋಗ ಕರ್ನಾಟಕಕ್ಕೆ ವರವಾಗುವಂತಹ ವರದಿಯನ್ನು ಕೊಟ್ಟಿತ್ತು. ಯಾಕೆಂದರೆ ಕಾಸರಗೋಡು ಕೂಡ ಕರ್ನಾಟಕದ ಭಾಗ ಆಗಬೇಕು ಅಂತ ಆ ವರದಿಯಲ್ಲಿ ಹೇಳ್ತು. ಹೀಗಾಗಿ ಇಲ್ಲಿ ಮಹಾರಾಷ್ಟ್ರ ಈ ವರದಿಯನ್ನು ಒಪ್ಪೋದಕ್ಕೆ ಹೋಗಲಿಲ್ಲ. ಅದಾದ ನಂತರ ಮಹಾಜನ್ ವರದಿಯನ್ನು ಮೀರಿ ಮಹಾರಾಷ್ಟ್ರ ಮತ್ತೆ ಕಿರಿಕ್ ಮಾಡ್ತು. ಆ ಕಿರಿಕ್ ಇವತ್ತಿಗೂ ಉಳಿದಿದೆ. ಅದು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಹತ್ತಿದೆ. ಗೆಳೆಯರೆ, ಇಲ್ಲಿ ರಾಜ್ಯಗಳ ಮರುವಿಂಗಡಣೆ ಸಂದರ್ಭದಲ್ಲಿ ಒಂದಷ್ಟು ಲೋಪಗಳು ಆಗಿರೋದು ಕಣ್ಣಿಗೆ ಕಟ್ಟದಂತಿದೆ. ಕಾಸರಗೋಡು, ಹೊಸೂರು, ಮಡಕಶಿರ, ಮಂತ್ರಾಲಯ, ಜತ್, ಅಕ್ಕಲಕೋಟೆ ಸೇರಿದ ಹಾಗೆ ಸಾಕಷ್ಟು ಭಾಗಗಳು ಕರ್ನಾಟಕದ ಕೈತಪ್ಪಿವೆ. ಆದರೆ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಸೌಹಾರ್ದಯುತವಾಗಿ ಮಾತನಾಡಬೇಕೇ ವಿನಃ ಕಿರಿಕ್ ಮಾಡ್ಕೋಬಾರ್ದು. ದಕ್ಷಿಣದ ರಾಜ್ಯಗಳಲ್ಲಿ ಇವತ್ತಿಗೂ ಆ ಕಿರಿಕ್ ಇಲ್ಲ. ಆದರೆ ಮಹಾರಾಷ್ಟ್ರ ಮಾತ್ರ ಕಿರಿಕ್ ಮಾಡ್ತಲೇ ಇದೆ. ಗೆಳೆಯರೆ, ಹಾಗೆ ನೋಡಿದ್ರೆ ಕೇವಲ ಜತ್, ಅಕ್ಕಲಕೋಟೆ ಮಾತ್ರ ಅಲ್ಲ, ಕೊಲ್ಹಾಪುರ ಹಾಗೂ ಸೊಲ್ಲಾಪುರಗಳಲ್ಲೂ ಕೂಡ ಕನ್ನಡ ಭಾಷಿಕರು ತುಂಬಾ ಹೆಚ್ಚಾಗಿದ್ದಾರೆ. ಹೀಗಾಗಿ ಈ ಪ್ರದೇಶಗಳು ಕೂಡ ಕರ್ನಾಟಕಕ್ಕೆ ಸೇರಬೇಕು. ಆದರೆ ಇದೆಲ್ಲವನ್ನು ಮರಾಠಿ ನಾಯಕರು ಮರೆತಂತೆ ಕಾಣ್ತಾ ಇದೆ. ಅದನ್ನು ಅವರಿಗೆ ನಾವು ಈಗ ನೆನಪಿಸಬೇಕಾದ ಅನಿವಾರ್ಯತೆ ಇದೆ. ಒಂದು ಕಾಲದಲ್ಲಿ ಇಡೀ ಮಹಾರಾಷ್ಟ್ರ ಕರ್ನಾಟಕದ ಅಂಕೆಗೆ, ಆಳ್ವಿಕೆಗೆ ಒಳಪಟ್ಟಿತ್ತು ಅನ್ನೋದನ್ನು ಪದೇ ಪದೇ ಅವರಿಗೆ ನೆನಪು ಮಾಡಿಕೊಡ್ತಲೇ ಇರಬೇಕಾಗತ್ತೆ. ಗೆಳೆಯರೆ, 12ನೇ ಶತಮಾನದವರೆಗೂ ಮಹಾರಾಷ್ಟ್ರ ಅನ್ನುವ ಈ ಭಾಗ ಏನಿದೆ, ಇದು ಸಂಪೂರ್ಣವಾಗಿ ಕರ್ನಾಟಕದ ರಾಜಮನೆತನಗಳ ಹಿಡಿತದಲ್ಲೇ ಇತ್ತು. ಯಾವಾಗ ಕಲ್ಯಾಣಿ ಚಾಲುಕ್ಯರ ಪತನ ಆಯಿತೋ ಆ ನಂತರ ಈ ಭಾಗ ದೇವಗಿರಿಯ ಯಾದವರು ಅಂದರೆ ಸವಣರ ಕೈವಶ ಆಯಿತು. ಈ ಸವಣರನ್ನು ಮಹಾರಾಷ್ಟ್ರದ ನಿರ್ಮಾತೃಗಳು ಅಂತ ಹೇಳಲಾಗುತ್ತೆ. ಅಂದರೆ 12ನೇ ಶತಮಾನದ ನಂತರ ಮಹಾರಾಷ್ಟ್ರ ಅನ್ನೋ ಕಲ್ಪನೆ ಬಂತೆ ವಿನಃ ಅದಕ್ಕೂ ಮುನ್ನ ಮಹಾರಾಷ್ಟ್ರದ ಕಲ್ಪನೆ ಇರಲಿಲ್ಲ. ಈ ಇತಿಹಾಸವನ್ನು ಮರಾಠ ನಾಯಕರಿಗೆ ಪದೇ ಪದೇ ಹೇಳಿಕೊಡಬೇಕಾದ ಅನಿವಾರ್ಯತೆ ಈಗ ಕರ್ನಾಟಕದ ನಾಯಕರ ಮೇಲಿದೆ. ಸದ್ಯಕ್ಕೆ ಶಿವಸೇನೆ ಮಾಡ್ತಿರೋ ಪುಂಡಾಟವನ್ನು ನಿಲ್ಲಿಸಬೇಕು ಅಂತಂದರೆ ಕರ್ನಾಟಕವೇ ಮಹಾರಾಷ್ಟ್ರದ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಬೇಕಾಗತ್ತೆ. ಕೊಲ್ಹಾಪುರ, ಸೊಲ್ಲಾಪುರ, ಅಕ್ಕಲಕೋಟೆ, ಜತ್ ಸೇರಿದ ಹಾಗೆ ಕರ್ನಾಟಕದ ಗಡಿಭಾಗದಲ್ಲಿರುವ ಕನ್ನಡ ಭಾಷಿಕ ಪ್ರದೇಶಗಳನ್ನೆಲ್ಲ ಆದಷ್ಟು ಬೇಗ ಕರ್ನಾಟಕಕ್ಕೆ ಸೇರಿಸಿಬಿಡಿ ಅನ್ನೋ ಮನವಿಯನ್ನು ನಾವು ಮಾಡಬೇಕಾಗಿದೆ. ಒಂದು ವೇಳೆ ಅದಕ್ಕೆ ಒಪ್ಪದೆ ಹೋದರೆ ಕೊಲ್ಹಾಪುರ ಹಾಗೂ ಸೊಲ್ಲಾಪುರಗಳನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿಬಿಡಿ ಅನ್ನೋ ಒತ್ತಡವನ್ನು ಕೂಡ ಕರ್ನಾಟಕದ ನಾಯಕರು ಮಾಡಬೇಕು. ಆಗಷ್ಟೇ ಈ ಮರಾಠಿ ಪುಡಾರಿ ನಾಯಕರಿಗೆ ಬುದ್ಧಿ ಬರಬಹುದು. ಇನ್ನು ಆದಿತ್ಯ ಠಾಕ್ರೆ, ಗೆಳೆಯರೆ, ಶಿವಸೇನೆ ಈ ಹಿಂದಿನಿಂದಲೂ ಕೂಡ ಬೆಳಗಾವಿಯ ವಿಷಯದಲ್ಲಿ ಕಿರಿಕ್ ಮಾಡ್ತಲೇ ಬಂದಿದೆ. ಅವರು ಇಲ್ಲಿನ MESಗೆ ಸಂಪೂರ್ಣ ಸಪೋರ್ಟನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಹಿಂದೆ ಬೆಳಗಾವಿ ವಿಚಾರವಾಗಿ ಬಾಳಾಸಾಹೇಬ್ ಠಾಕ್ರೆ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಇಷ್ಟಾದರೂ ಅವರಿಂದ ಬೆಳಗಾವಿಯ ಒಂದೇ ಒಂದು ಇಂಚು ಭೂಮಿಯನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಈಗ ಬೆಳಗಾವಿಯಲ್ಲಿ MESನ ಅಸ್ತಿತ್ವವನ್ನು ಭೂತ ಕನ್ನಡಿ ಹಾಕಿ ಹುಡುಕಬೇಕಾಗಿದೆ. ಹೀಗಿರುವಾಗ ಅವರು ಅಲ್ಲಿ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರಗಳು ಬಂದರೂ ಬೆಳಗಾವಿಯನ್ನು ಕಡೆಗಣಿಸಿಲ್ಲ. ಬೆಳಗಾವಿ ಅನ್ನೋದು ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ. ಬೆಂಗಳೂರು ನಗರವನ್ನು ಬಿಟ್ಟರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಜಿಲ್ಲೆ ಅಂದರೆ ಅದು ಬೆಳಗಾವಿ. ಅಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಿವೆ. ಹೀಗಾಗಿ ಪ್ರತಿ ಸರ್ಕಾರದಲ್ಲೂ ಬೆಳಗಾವಿಯ ಪ್ರಾತಿನಿಧ್ಯ ಇದ್ದೇ ಇರುತ್ತೆ. ಈ ಕಾರಣದಿಂದ ಕರ್ನಾಟಕದಲ್ಲಿನ ಎಲ್ಲ ಪಕ್ಷಗಳು ಕೂಡ ಬೆಳಗಾವಿ ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಡ್ತಾ, ಸಚಿವ ಸ್ಥಾನವನ್ನು ಕೊಡ್ತಾ, ಅಲ್ಲಿನ ಅಭಿವೃದ್ಧಿಗೆ ನೆರವನ್ನು ಕೊಡ್ತಾ ಬಂದಿದ್ದಾರೆ. ಹಾಗೆಯೇ ಬೆಳಗಾವಿಯಲ್ಲಿರುವ ಸಾಮಾನ್ಯ ಮರಾಠಿಗರು ಕೂಡ ಈ ಮರಾಠಿ ರಾಜಕಾರಣದ ಬಗ್ಗೆ ಆಸಕ್ತಿಯನ್ನು ಹೊಂದಿಲ್ಲ. ಹೀಗಿರುವಾಗ ಆದಿತ್ಯ ಠಾಕ್ರೆ ಅವರು ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ, ಅಲುಗಾಡ್ತಿರುವ ಶಿವಸೇನೆಯ ಬುಡವನ್ನು ರಕ್ಷಿಸಿಕೊಳ್ಳೋದಕ್ಕೆ ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಳಗಾವಿ ವಿಷಯವನ್ನು ಸದಾಕಾಲ ಜೀವಂತವಾಗಿಡೋದ್ರ ಮೂಲಕ ಮಹಾರಾಷ್ಟ್ರದಲ್ಲಿ ಶಿವಸೇನೆ ತನ್ನ ಅಸ್ತಿತ್ವವನ್ನು ಹುಡುಕೊಳ್ತಾ ಇದೆ. ಹೋಗಲಿ ಬಿಡಿ, ಬೆಳಗಾವಿಯನ್ನಂತೂ ಅವರಿಂದ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ಇಷ್ಟರ ಮೇಲೂ ಬೆಳಗಾವಿಯ ಹೆಸರಲ್ಲಿ ಅವರು ಉಳ್ಕೋತಾರೆ ಅಂತಂದರೆ ಅದು ಕನ್ನಡಿಗರಿಂದ ಅವರಿಗೆ ಆಗುವಂತಹ ಒಂದಷ್ಟು ಲಾಭ. ಇದು ಗೆಳೆಯರೆ ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿದ್ದ ಆದಿತ್ಯ ಠಾಕ್ರೆ ಹಾಗೂ ಬೆಳಗಾವಿಯ ವಿವಾದದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.